ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟ್, ಇಂಡಿಯಾದಿಂದ ಥೈಲ್ಯಾಂಡ್ಗೆ ಹೋಗ್ತಿದ್ದಂತಹ ಒಂದು ವಿಮಾನ ಅಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಪೈಲಟ್ನ ಬೇಜವಾಬ್ದಾರಿತನದಿಂದ 2 ಚಕ್ರಗಳು ಕಳ್ಕೊಂಡ್ಬಿಟ್ಟಿದ್ದಾವಂತೆ. ಸದ್ಯ ಲ್ಯಾಂಡ್ ಆಗೋ ಟೈಮಲ್ಲಿ ಏನೂ ಆಗಿಲ್ಲ, ಅಲ್ಲಿದ್ದ ಜನಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಅಲ್ಲಿನ ಡೈರೆಕ್ಟರ್ ತಿಳಿಸಿದ್ದಾರೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲಿದ್ದಂತಹ ಅಷ್ಟು ಜನದ್ದು ಅಷ್ಟೇ ಕತೆ. ಉತ್ತರ ಪ್ರದೇಶದಲ್ಲಿ 16 ವರ್ಷದ ಒಂದು ಹುಡುಗಿನ ಒಬ್ಬ ಟ್ರಕ್ ಡ್ರೈವರ್ ಕಿಡ್ನಾಪ್ ಮಾಡಿರ್ತಾನೆ. ಬಟ್ ಅವ್ರ ತಂದೆ ಯಾರಿಗೂ ತಿಳಿಸಿಲ್ಲ, ನನಗೆ ಸಮಾಜದಲ್ಲಿ ಕಳಂಕ ಬಂದ್ಬಿಡುತ್ತೆ, ಹಿಂಗೆ ನನ್ನ ಮಗಳು ಯಾರನ್ನ ಕಿಡ್ನಾಪ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತ. ಆ ವ್ಯಕ್ತಿ 3 ತಿಂಗಳು ಕೂಡ ಯಾರಿಗೂ ತಿಳಿಸಿಲ್ಲ ಅಂತೆ. ಅವನೊಬ್ಬನೇ ಹುಡುಕಿದ್ದಾನೆ, ಕೊನೆಗೂ ಸಿಕ್ಕಿಲ್ಲ ಅಂತ ಹೇಳಿ ನಿನ್ನೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಂತೆ, ನನ್ನ ಮಗಳು ಹಿಂಗೆ ಕಳೆದೋಗ್ಬಿಟ್ಟಿದ್ದಾಳೆ ಅಂತ. ಎಂತೆಂಥ ಜನ ಇರ್ತಾರಪ್ಪ ಯಪ್ಪ. ಜೈಲಿನಲ್ಲಿ ಡಯಾಬಿಟಿಸ್ ಇರುವಂತಹ ವ್ಯಕ್ತಿಗಳಿಗೆ ಶುಗರ್ ಫ್ರೀ ಕಾಫಿ ಮತ್ತು ಟೀ ಕೊಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದೆ ಅಂತೆ. ಅಲ್ಲಿದ್ದಂತಹ ಯಾರೋ ವ್ಯಕ್ತಿಗೆ ಡಯಾಬಿಟಿಸಿಂದ ಒಂದು ಕಾಲು ಕಳ್ಕೊಂಡಿದ್ದಂತೆ. ಸೊ ಅದನ್ನು ಪರಿಗಣಿಸಿ ಯಾರಿಗೂ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಶುಗರ್ ಫ್ರೀ ಕಾಫಿ ಮತ್ತು ಟೀ ಕೊಡಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟು ತೀರ್ಪು ನೀಡಿದೆ. ರಾಹುಲ್ ದ್ರಾವಿಡ್, ಬಿನ್ನಿ ಮತ್ತು ಮಿಥಾಲಿ ರಾಜ್ಗೆ BCCI ಲೈಫ್ ಟೈಮ್ ಅವಾರ್ಡ್ನ ಘೋಷಣೆ ಮಾಡಿದೆ. ಇವುಗಳ ಜೊತೆಗೆ ಸುಬ್ಮನ್ ಗಿಲ್ಗೆ ಕ್ರಿಕೆಟರ್ ಆಫ್ ದ ಇಯರ್ ಅನ್ನೋ ಪ್ರಶಸ್ತಿನ ಕೊಡ್ತಿದೆ ಈ ವರ್ಷದ್ದು. ಒಂದು ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಮಹಿಳೆ ಗರ್ಭಿಣಿಯಾಗಿ 28 ವಾರ ಆದಮೇಲೆ ಕೋರ್ಟ್ಗೆ ಹೋಗ್ತಾರೆ, ನನಗೆ ಅಬಾರ್ಷನ್ ಬೇಕು ಅಂತ. ಬಟ್ ಕರ್ನಾಟಕ ಹೈಕೋರ್ಟು ಅದನ್ನು ತಿರಸ್ಕಾರ ಮಾಡಿದೆ. ಆರೋಗ್ಯ ದೃಷ್ಟಿಯಿಂದ ನಾವು ಅಬಾರ್ಷನ್ಗೆ ಒಪ್ಪಿಗೆ ಕೊಡೋದಿಲ್ಲ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ತಿಳಿಸಿ. ಆಲ್ಮೋಸ್ಟ್ 7 ಮಂತ್ಸು ಆ ಮಹಿಳೆಗೆ ಅಬಾರ್ಷನ್ ಮಾಡೋದಕ್ಕೆ ಕೊಡಬೇಕಿತ್ತ ಪರ್ಮಿಷನ್ನು, ಇಲ್ಲ ಇವಾಗ ಮಾಡಿದ್ದು ಸರಿನಾ ಅಂತ. ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆಯಂತೆ. 3 ವರ್ಷದಿಂದ 150 ಇತ್ತು, ಈಗ ಪ್ರೆಸೆಂಟು 175 ಆಗಿದೆ. ಸೊ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಈ ಬಂಡೀಪುರ ನ್ಯಾಷನಲ್ ಪಾರ್ಕು ಎಷ್ಟು ಕೆಪಾಸಿಟಿ ತಡ್ಕೊಳ್ಳುತ್ತೆ, ಹುಲಿದು 175 ತಡ್ಕೊಳ್ಳುತ್ತಾ ಏನು ಅಂತ ಸರ್ವೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಿನ್ನೆ ನಡೆದಂತಹ ಸರ್ವೆ ತಿಳಿಸಿದ್ದಾರೆ. ನೋಡೋಣ ಎಷ್ಟು ತಡ್ಕೊಬಹುದು ಆ ಬಂಡೀಪುರ ಅಂತ. ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋಗ್ಬೇಕಿರೋರು ಕಂಪಲ್ಸರಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಲೇಬೇಕಂತೆ, ಇಲ್ಲ ಅಂದರೆ ಬಿಡೋದಿಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಅಲ್ಲಿ ಕ್ರೌಡ್ ಜಾಸ್ತಿ ಆಗ್ತಿದೆ, ಸೊ ಅದರಿಂದ ಕ್ರೌಡಿಂದ ಜನಗಳಿಗೆ ಅಪಾಯ ಆಗುತ್ತೆ. ಸೊ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ನಾವು ನೋಡಿಕೊಂಡು ದಿನಕ್ಕೆ 150 ಜನ ಅಷ್ಟೇ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ತಿಳಿಸಿದ್ದಾರೆ. ಸೊ ಯಾರಾದರೂ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಫಸ್ಟೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಪ್ರಾಣ ರಕ್ಷಣೆಗಾಗಿ ಯಾವುದೇ ಪ್ರಾಣಿನ ಹತ್ಯೆ ಮಾಡಿದ್ರೆ ಆಬ್ವಿಯಸ್ಲಿ ಚಿರತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹತ್ಯೆ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರ ಹೈಕೋರ್ಟ್ ನಿನ್ನೆ. ಸೊ ಫಸ್ಟು ಇದು ಅಪರಾಧ ಅಂತ ಇತ್ತಂತೆ, ಸ್ವಲ್ಪ ಈಗ ಮಾಡಿಫೈ ಮಾಡಿದ್ದಾರೆ. ನಮ್ಮ ಪ್ರಾಣದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹತ್ಯೆ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಅಲ್ಲ ಅಂತ. ನಿತಿನ್ ಬಾಬು ಅಂತ ಒಬ್ಬ ಕೇರಳದ ಬಿಸ್ನೆಸ್ ಮ್ಯಾನು ಮೊನ್ನೆ ಸಂಜು ಸ್ಯಾಮ್ಸನ್ ಕ್ರಿಕೆಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಕ್ಕೆ ಖುಷಿಯಾಗಿ ಅವ್ರ ಕಂಪ್ನಿಲಿ ಕೆಲಸ ಮಾಡುವಂತಹ ಎಲ್ಲ ಎಂಪ್ಲಾಯಿಗಳಿಗೂ ಸೇರಿ 2.47 ಲ್ಯಾಕ್ ಬಹುಮಾನ ಕೊಟ್ಟಿದ್ದಾರಂತೆ ಅಲ್ಲಿನ ಎಂಪ್ಲಾಯಿಗಳಿಗೆಲ್ಲ. ನೋಡಿ ಕ್ರಿಕೆಟ್ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಅಂತ. ವಾಟ್ಸಪ್ ಅವರು ಒಂದು ಹೊಸ ಫೀಚರ್ನ ಅಪ್ಡೇಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ, ಪೇರೆಂಟ್ ಮ್ಯಾನೇಜ್ಡ್ ಅಕೌಂಟ್ ಅಂತ. 13 ವರ್ಷದಿಂದ ಕೆಳಗಿನ ಮಕ್ಕಳು ವಾಟ್ಸಪ್ನ ಯೂಸ್ ಮಾಡಬೇಕಿದ್ರೆ ಆ ಒಂದು ವಾಟ್ಸಪ್ಗೆ ಯಾವ ಮೆಸೇಜ್ ಬರಬೇಕು ಮತ್ತು ಆ ಮಕ್ಕಳು ಯಾವ ಗ್ರೂಪ್ಗೆ ಆ್ಯಡ್ ಆಗಬೇಕು ಅನ್ನೋ ರೀತಿಯೆಲ್ಲ ಈ ಪೇರೆಂಟ್ ಮ್ಯಾನೇಜ್ಡ್ ಅಕೌಂಟ್ನ ಎನೇಬಲ್ ಮಾಡಿದ್ರೆ ಈ ರೀತಿಯೆಲ್ಲ ಆಪ್ಷನ್ಸ್ ಇರುತ್ತಂತೆ. ಸೊ ಅದನ್ನು ಎನೇಬಲ್ ಮಾಡೋ ಮುಖಾಂತರ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೋದಂತೆ, ಯಾವ ಮೆಸೇಜ್ ಬರಬೇಕು, ಯಾವ್ದು ಹೋಗಬೇಕು, ಯಾವ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ. KD ಮೂವಿ ರಿಲೀಸ್ ಡೇಟ್ ಏಪ್ರಿಲ್ 30ಕ್ಕೆ ಅಂತ ಫಿಲ್ಮ್ ಟೀಮ್ ಅನೌನ್ಸ್ ಮಾಡಿದೆ. ಹಾಗೆ ನಾಳೆ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ತಿದೆ ಅಂತ KD ಮೂವಿದು. ಈಗಾಗಲೇ ರಿಲೀಸ್ ಆಗಿರುವಂತಹ 2 ಸಾಂಗು ಸೂಪರ್ ಹಿಟ್ ಆಗಿದ್ದಾವೆ. ನೋಡೋಣ ನಾಳೆ ಸಾಂಗು ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ನ ಮುಗಿಸೋಣ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ, ಮತ್ತು ನಾಳೆ ಹೊಸ ಅಪ್ಡೇಟ್ಸ್ ಒಂದಿಗೆ ಸಿಗೋಣ ಅಂತ ಹೇಳ್ತಾ ಮುಗಿಸ್ತೀನಿ. ಬಾಯ್ ಬಾಯ್.